ಹಲೋ ರಾಣೆಬೆನ್ನೂರು ಮಂದಿ, ಇದು ಡೇ 12 ಆಫ್ 365 ಡೇಸ್ ಮಿನಿ ಬ್ಲಾಗ್ ಚಾಲೆಂಜ್. ಸೊ ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಗುಡಿಗೆ ಹೋಗಿ ಅಲ್ಲಿಂದ ವಾಪಸ್ ಮನೆಗೆ ಬಂದು ನನ್ನ ಗಾಡಿ ತೊಗೊಂಡು ಅಪ್ಪು ಫಾಸ್ಟ್ ಫುಡ್ ಹತ್ರ ಹೋಗಿ ಟಿಫನ್ ಮಾಡಿಕೊಂಡು ಅಲ್ಲಿಂದ ನಾನು ಸೀದಾ ಹೊಂಟಿದ್ದು ನಮ್ಮ ಅಪ್ಪಾಜಿ ಊರು ದೇವ್ರಗುಡ್ಡಕ್ಕೆ ಯಾಕಪ್ಪ ಅಂತಂದ್ರೆ ಅಲ್ಲಿ ಎಲ್ಲಮ್ಮ ದೇವ್ರ ಪಡ್ಲಿಗೆ ತುಂಬಿಸ್ಲಿಕ್ಕತ್ತಿದ್ರು. ಬಂದು ಪ್ರಸಾದ ಊಟ ಮಾಡ್ಕೊಂಡು ಹೋಗಂತ ನಮ್ಮ ಕಾಕ ಫೋನ್ ಮಾಡಿದರು. ಸೊ ಅದಕ್ಕೆ ನಾನು ಟಿಫನ್ ಮಾಡ್ಕೊಂಡು ಅಲ್ಲಿಂದ ಸೀದಾ ದೇವ್ರಗುಡ್ಡಕ್ಕೆ ಹೊಂಟೆ. ನೋಡ್ಬೋದು, ಈಗ ಹೊಸದಾಗಿ ಬ್ರಿಡ್ಜ್ ಮಾಡ್ಯಾರ. ಫಸ್ಟಿಗೆ ಅಂಡರ್ ಪಾಸ್ ಇತ್ತು, ಇವಾಗ ಹೊಸದಾಗಿ ಬ್ರಿಡ್ಜ್ ರೆಡಿ ಮಾಡಿ ಅದನ್ನು ಓಪನ್ ಮಾಡ್ಯಾರ. ಆಮೇಲೆ ನಾವು ನಿನ್ನೆ ನೈಟ್ ಬಂದಿದ್ದ ಡಾಬಾ ಇದೆ ನೋಡ್ರಿ. ಸೊ ಶ್ರೀ ಸಾಯಿ ಗಾರ್ಡನ್ ಅಂತಂದು ಒಂದ್ಸಲ ಹೋಗಿ ಟೇಸ್ಟ್ ನೋಡ್ರಿ, ಚೆನ್ನಾಗೈತಿ, ಒಂದ್ಸಲ ಟ್ರೈ ಮಾಡ್ಬೋದು. ಅಲ್ಲಿಂದ ನೋಡಿದೆ ದೇವ್ರಗುಡ್ಡದ ಕ್ರಾಸು, ಮುಂದೆ ಬಂದು ಲೆಫ್ಟ್ ಹೊಳ್ಳಿ ಅಲ್ಲಿಂದ ಸೀದಾ ಮನೆಗೆ ಹೋದೆ. ಹಿಂಗೆ ಸ್ಟ್ರೈಟ್ ಹೋದ್ರೆ ನೀವು ಹೊನ್ನತ್ತಿ ಗುತ್ಲ ಆ ಕಡೆ ಹೋಗ್ಬೋದು. ಲೆಫ್ಟ್ ತೊಗೊಂಡ್ರೆ ಒಂದೇ ರೋಡು ದೇವ್ರಗುಡ್ಡಕ್ಕೆ ಹೋಗ್ತೈತಿ. ಸೊ ಎಂಟ್ರೆನ್ಸಲ್ಲಿ ಈ ಕಡೆ ರೈಟ್ ಸೈಡಿಗೆ ಹೋದ್ರೆ ರಣದಮ್ಮನ ಗುಡಿ, ಹಂಗೆ ಸ್ಟ್ರೈಟ್ ಹೋದ್ರೆ ದೇವ್ರಗುಡ್ಡ ಇದೆ ನೋಡಿ. ದೇವ್ರಗುಡ್ಡದಾಗಿರೋ ನಮ್ಮ ಮನೆ. ಅಲ್ಲಿ ಹೋಗಿ ನಮ್ಮ ಚಿಕ್ಕಮ್ಮ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಸ್ವಲ್ಪ ತರಟಿ ಹೊಡೆದೆ. ಇದೆ ನಮ್ಮ ಮನೆ, ಫುಲ್ ದೊಡ್ಡದೈತಿ. ನಂಗೆ ಒಟ್ಟು 6 ಜನ ಕಾಕ, ಒಬ್ಬರು ದೊಡ್ಡಪ್ಪ. 6 ಜನ ಕಾಕ ಒಳಗೆ ಒಬ್ಬರು ಆಲ್ರೆಡಿ ಎಕ್ಸ್ಪೈರ್ ಆಗ್ಯಾರ. ಸೊ ಇವಾಗ 5 ಜನ ಕಾಕ ಇದ್ದಾರೆ, ಒಬ್ಬರು ದೊಡ್ಡಪ್ಪ, 2 ಅತ್ತಿ. ಹೋದ್ಮೇಲೆ ನಮ್ಮ ಚಿಕ್ಕಮ್ಮ ನಂಗೆ ಬಜ್ಜಿ ಮತ್ತು ಚಹಾ ಮಾಡಿಕೊಟ್ರು. ಮುಗಿಸ್ಕೊಂಡು ಅಲ್ಲಿಂದ ನಮ್ಮ ತಂಗಿ ಮಗನ ಸ್ವಲ್ಪ ಆಟಾಡಿಸಿದೆ. ಅಷ್ಟೊತ್ತಿಗೆ ಎಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರು ಪಡ್ಲಿಗೆ ತುಂಬಿಸ್ಲಿಕ್ಕೆ. ನಮ್ಮ ಮನ್ಯಾಗ ಕಡುಬು ಮಾಡಿದ್ರೆ ಡಬ್ಬರ್ಗಟ್ಲೆ ಮಾಡ್ತಾರೆ, ಯಾಕಂದ್ರೆ ನಾವು ಭಾಳ ಮಂದಿ ಮನ್ಯಾಗಿರೋದಲ್ಲಿ. ಅಲ್ಲಿಂದ ಪೂಜಾ ಕಾರ್ಯಕ್ರಮ ಸ್ಟಾರ್ಟ್ ಆತ್ರಿ. ಪೂಜಾ ಮುಗಿಸ್ಕೊಂಡು ಎಲ್ಲರ ಹತ್ರನ ಆಶೀರ್ವಾದ ತೊಗೊಂಡು ಊಟಕ್ಕೆ ಕೂತ್ಕೊಂಡೆ. ಕಡುಬು ಮಾಡಿದ್ರು ಮಸ್ತ್, ಅಕ್ಕಿ ಉಗ್ಗಿ ಕಡುಬು, ಅನ್ನ ಸಾಂಬಾರು ಬಜ್ಜಿ ಎಲ್ಲ ಊಟ ಮುಗಿಸ್ಕೊಂಡು ಎಲ್ಲರಿಗೂ ಟಾಟಾ ಹೇಳಿ ಮತ್ತು ಊರಿಗೆ ಬಂದ್ರಾತು. ಯಾಕಂದರೆ ಸಾಯಂಕಾಲ ನನ್ನ ಕೆಲಸ ಇತ್ತು. ಸೊ ಆಬ್ವಿಯಸ್ಲಿ ನಾನು ಬರಲೇಬೇಕಿತ್ತು ವಾಪಸ್ ಊರಿಗೆ. ಎಲ್ಲರಿಗೂ ಟಾಟಾ ಹೇಳಿ ಅಲ್ಲಿಂದ ವಾಪಸ್ ಊರಿಗೆ ಬಂದೆ. ನಾವು ಆ್ಯಕ್ಚುಲಿ ದೇವ್ರಗುಡ್ಡದಾಗ ಇರಲ್ಲ, ಯಾಕಂದರೆ ಸ್ಟಡೀಸ್ ಪರ್ಪಸ್ಗೆ ಅಂತ ನಾನು ಸಣ್ಣವನಿದ್ದಾಗ ನಮ್ಮ ಮನ್ಯಾಗ ಇಲ್ಲಿ ಬಂದು ಸೆಟ್ಲ್ ಆಗೀವಿ. ಸೊ ಅಲ್ಲಿಂದ ಇಲ್ಲೇ ಕಂಟಿನ್ಯೂ ಆಗೈತಿ. ಸೊ ನಾವೇನಾರ ಫಂಕ್ಷನ್ ಇದ್ದಾಗ, ಪೂಜೆ ಗೀಜೆ ಇದ್ದಾಗ ಹೋಗಿ ಮತ್ತು ವಾಪಸ್ ಬರ್ತೀವಿ. ಸೊ ಆಮೇಲೆ ವಾಪಸ್ ಮನೆಗೆ ಬಂದೆ. ನಮ್ಮ ಮಮ್ಮಿ ಫೋನ್ ಮಾಡಿ ನಾನು ಇಲ್ಲೇ ಅಜ್ಜಿ ಮನೆಗೆ ಹೇಳ್ಕೊತೀನಿ ಬಾ ಅಂತಂದ್ರೆ ಮತ್ತು ಮನೆಗೆ ಹೋಗಿ ಲ್ಯಾಪ್ಟಾಪ್ ಎತ್ಕೊಂಡು ಅಲ್ಲಿಂದ ಸೀದಾ ನಮ್ಮ ಅಜ್ಜಿ ಮನೆಗೆ ಹೊಂಟೆ. ಯಾಕಂದರೆ ನಮ್ಮ ಅತ್ತಿ ಮಗಳು ಬಂದಿದ್ದು, ಅಕ್ಕಿ ಬೆಟ್ಟ ಆಗ್ಬೇಕಂತಂದ್ರು. ಸರಿ ಅಂತಂದು ಲ್ಯಾಪ್ಟಾಪ್ ತೊಗೊಂಡು ಹೋದೆ. ಅಲ್ಲೇ ಸ್ವಲ್ಪ ಹೊತ್ತು ವರ್ಕ್ ಮಾಡ್ಕೊತ ಕೂತ್ಕೊಂಡೆ. ಆಮೇಲೆ ಊಟ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಸೊ ಇವತ್ತಿನ ಬ್ಲಾಗ್ನಾಗ ಇಷ್ಟ ಫ್ರೆಂಡ್ಸ್.